ಆಯ್ ಆಲ್ ನಾಳೆ ನನ್ನ ತಮ್ಮಂದು ಮದುವೆ ಇರೋದ್ರಿಂದ ನಾವಿವತ್ತು ಮಾರ್ನಿಂಗು 9 ಚಪ್ಪರ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಡೆಕೋರೇಷನ್ ಅವ್ರು ಬಂದು ಹಳ್ದಿ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡಬೇಕಿತ್ತು. ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಮತ್ತು ನಮ್ಮಪ್ಪ ನಮ್ಮ ಅಣ್ಣಂದಿರೆಲ್ಲ ಸೇರಿಕೊಂಡು ಈ ಥರ ಎಲ್ಲ ಚಪ್ಪರ ಹಾಕ್ಬಿಟ್ಟು ಹೋದ್ರು. ಹೋದ್ಮೇಲೆ ನಮ್ಮದು ಡೆಕೋರೇಷನ್ ಅವರು ಬಂದು ಡೆಕೋರೇಷನ್ ಮಾಡಬೇಕಿತ್ತು. ಸೊ ಅವರು ಕೂಡ ಸ್ವಲ್ಪ ಬೇಗನೆ ಬಂದರು. 3 ಬರ್ತೀನಿ ಅಂತ ಹೇಳಿದರು. ಪಾಪ 1 ಬಂದು ನಾವೇನು ಡಿಸೈನ್ ಸೆಲೆಕ್ಟ್ ಮಾಡಿದ್ವಿ ಅದನ್ನೆಲ್ಲ ಇವರು ರೆಡಿ ಮಾಡ್ಕೋತಾ ಇದ್ದರು. ಡೆಕೋರೇಷನ್ ಜೊತೆ ನಾವು ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಎಂಟ್ರೆನ್ಸ್ ಬಾಗಿಲಿಗೆ ಈ ಥರ ತೋಮಾಲೆ ಹೇಳಿದ್ವಿ. ನಮ್ಮ ಅಕ್ಕನ ಮದುವೆನಲ್ಲಿ ಕೂಡ ಫುಲ್ ಪ್ಯಾಕೇಜು ಇವರೇ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ಗೊತ್ತಿರೋರೇ ಅಂದ್ಬಿಟ್ಟು ಮತ್ತೆ ಇವರಿಗೇ ಹಳದಿ ಶಾಸ್ತ್ರಕ್ಕೂ ಹೇಳಿದ್ವಿ. ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ. ಲಾಸ್ಟ್ ಇಯರು ಬಾಳೆ ಎಲೆಯಲ್ಲಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ಸೊ ಈ ವರ್ಷ ಬೇರೆದಿರಲಿ ಅಂದ್ಬಿಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೆ. ಇದನ್ನು ನಾನೇ ಮಾಡಿದ್ದು. ಅವ್ರು ಹೆಂಗೆ ಮಾಡಿದ್ರಂತ ನೋಡಿಕೊಂಡು ನಾನೇ ಮಾಡಿದೆ. ಯಾಕಂದರೆ ಇವರು 2ನೇ ಬಾಗಿಲಿಗೆ ಮೇಯ್ನ್ ಡೋರ್ಗೆ ಮಾತ್ರ ಮಾಡಿದರು. ಸೆಕೆಂಡ್ ಡೋರಿಗೆ ಇವರು ಮಾಡಿರಲಿಲ್ಲ. ಸೊ ನಮ್ಮಮ್ಮ ಕೂಡ ಹೇಳಿರಲಿಲ್ಲ, ದೇವ್ರ ಮನೆಗೆ ಮಾಡಿದಾರಲ್ಲ, ಮೇಯ್ನ್ ಡೋರು ಮಾಡಿದಾರಲ್ಲ ಸಾಕಂತ ಸುಮ್ಮನೆ ಇದ್ದರು. ಸೊ ಇನ್ನು ಹೂ ಮಿಕ್ಕಿತ್ತು. ಅವರು ತಗೊಳ್ಳಿ ಅಂದ್ಬಿಟ್ಟು ಇಲ್ಲೇ ಬಿಟ್ಟೋಗಿದ್ರು. ಸೊ ನಾನು ಅದಕ್ಕೇ ನಾನೇ ಹೆಂಗೆ ಮಾಡಿದ್ದಾರೆ ಇವ್ರು ಅಂತ ನೋಡಿಕೊಂಡು ನಾನೇ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಅದು. ನಾವು ಡೆಕೋರೇಷನ್ ಅವರು ಬರೋಕ್ಕಿಂತ ಮುಂಚೆನೇ ಚಪ್ಪರ ಎಲ್ಲ ಹಾಕಾಗಿತ್ತು. ಸೊ ಅವ್ರು ಬಂದು ಈ ಡೆಕೋರೇಷನ್ ಮಾಡಿ ಬಾಗಿಲಿಗೆ ತೋಮಾಲೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರಿಗೆ ತೋಮಾಲೆ ಕಟ್ಕೊಟ್ಬಿಟ್ಟು ಈ ಥರ ಚಪ್ಪರ ಸುತ್ತ ಹೂ ಬಿಟ್ಬಿಟ್ಟು ಮತ್ತು ಅವರಿಗೇ ನಾವು ಲೈಟಿಂಗ್ಸ್ ಕೂಡ ಹೇಳಿದ್ವಿ. ಲೈಟಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಹೋದರು. ಸೊ ಬೆಳಿಗ್ಗೆನೇ ನಮಗೆ ಒಂದು ಚಪ್ಪರದ ಊಟ ಇತ್ತು. ಅಲ್ಲಿಗೂ ಹೋಗಿ ಊಟ ಮಾಡ್ಕೊಂಡು ಬಂದು ಆಮೇಲೆ ನನ್ನ ತಮ್ಮಂಗೆ ಅಲ್ಲಿ ಮೊದಲನೇ ನೀರು ಹಾಕಿದ್ದು. ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಬಂದಮೇಲೆ ಚಪ್ಪರ ಪೂಜೆ ಇನ್ನೂ ಪೆಂಡಿಂಗ್ ಇತ್ತು. ಇನ್ನೇನೋ ಹಳದಿ ಶಾಸ್ತ್ರಕ್ಕೇ ರೆಡಿ ಆಗ್ತಿದ್ರು. ಸೊ ಅವರು ಫೋಟೋಗ್ರಾಫರು ಕೂಡ ಹುಡುಗಿ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಚಪ್ಪರ ಪೂಜೆ ಎಲ್ಲ ಆದಮೇಲೆ ನನ್ನ ತಮ್ಮ ಕೂಡ ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಬೇಕಿತ್ತು. ನಮ್ಮ ರಿಲೇಟಿವ್ಸ್ ಯಾರೂ ಇನ್ನೂ ಬಂದಿರಲಿಲ್ಲ. ಯಾಕಂದರೆ ಭಾನುವಾರ ಫಂಕ್ಷನ್ ಇತ್ತಲ್ವ, ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹಳದಿ ಶಾಸ್ತ್ರಕ್ಕೆ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ರು. ಇನ್ನು ಯಾರೂ ಬಂದಿರಲಿಲ್ಲ. ನಾವು ಒಂದು 4 ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಹಳದಿ ಶಾಸ್ತ್ರನ. ಫೋಟೋಗ್ರಾಫರ್ ಕೂಡ ನನಗೆ ಬೇರೆ ಆರ್ಡರ್ ಇದೆ, ಮದುವೆ ಇದೆ, ನಾನು ಹೋಗ್ಬೇಕಂತ ಹೇಳ್ತಿದ್ರು. ನಾವು ಅದಕ್ಕೇ ಸ್ವಲ್ಪ ಓಕೆ ಬೇಗನೆ ಮಾಡ್ತೀವಂತ ಹೇಳಿ ನಾವು ಹಳದಿ ಶಾಸ್ತ್ರ ಕೂಡ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು 4 ಗಂಟೆಗೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ರಿಲೇಟಿವ್ಸ್ಗೂ ಕೂಡ 4 ಗಂಟೆಗೇ ಹಳದಿ ಶಾಸ್ತ್ರ ಅಂತ ಹೇಳಿದ್ವಿ. ಇವರು ಕೂಡ ಫೋಟೋಗ್ರಾಫರು ಸ್ವಲ್ಪ ಬೇಗ ಬೇಗ ಮಾಡಿ ಅಂತ ಹೇಳ್ತಿದ್ರು. ಇವರು ಹುಡುಗಿ ಮನೆಯಲ್ಲಿ ಮೆಹಂದಿ, ಹಳದಿ, ಬಳೆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಒಂದು 3:30 ಈ ಥರ ಟೈಮಲ್ಲಿ ಬಂದಿದ್ದರು. ನಮಗೂ ಟೈಮ್ ಇದ್ದಿದ್ದು 1:15 ಮೇಲೆ ಯಾವಾಗಾದರೂ ಮಾಡಿ ಹಳದಿ ಶಾಸ್ತ್ರನ ಅಂತ ಹೇಳಿದರು. ನಾವು ರಿಲೇಟಿವ್ಸ್ ಎಲ್ಲ ಬರೋ ಅಷ್ಟರಲ್ಲಿ 4 ಗಂಟೆ 4:15 ಆಗುತ್ತೆ, ಆವಾಗಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ 5 ಗಂಟೆ ಆಗೋಗಿತ್ತು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ. ನನ್ನ ತಮ್ಮನೂ ಚಪ್ಪರ ಪೂಜೆ ಎಲ್ಲ ಮುಗಿಸಿ ಅವನು ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಬೇಕಂತ ಹೋದ. ಮನೆಗೆ ಲೈಟಿಂಗ್ಸ್ ಎಲ್ಲ ಹಿಂದೆ ಎಲ್ಲ ಫುಲ್ಲು ಏನು ಹಾಕ್ಸಿರ್ಲಿಲ್ಲ. ಮುಂದೆ ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಹಾಕ್ಸಿದ್ವಿ. ಮತ್ತು ಚಪ್ಪರಾಗೆ ಈ ಥರ ಸುತ್ತ ಲೈಟಿಂಗ್ಸ್ ಹಾಕ್ಸಿದ್ವಿ. ಎಲ್ಲರೂ ಹಳದಿ ಶಾಸ್ತ್ರಕ್ಕೆ ಅಂತ ರೆಡಿ ಆಗೋಕ್ಕಂತ ಹೋದರು. ಈ ಟೈಮಲ್ಲಿ ನಮ್ಮ ರಿಲೇಟಿವ್ ಅಂದರೆ ನಮ್ಮ ಅಕ್ಕಂದಿರು, ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ದರು. ನಮ್ಮ ಅತ್ತೆ ಮಗಳು, ನಮ್ಮ ಅಕ್ಕಂದಿರು ಎಲ್ಲರೂ ಬಂದಿದ್ದರು. ನಾನು ಈ ಡ್ರೆಸ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ನಾನು ಇದು ಡ್ರೆಸ್ನ ಮಲ್ಟಿ ಕಲರ್ಸಲ್ಲಿ ನೋಡಿದ್ದೆ. ನನಗೆ ಹಳದಿ ಶಾಸ್ತ್ರಕ್ಕೆ ಇದು ಹಳದಿ ಕಲರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಡ್ರೆಸ್ನ ನಾನು ಮೀಶೋದಲ್ಲಿ ತೊಗೊಂಡೆ. ದೇವ್ರ ಪೂಜೆ ಎಲ್ಲ ಆಗಿತ್ತು. ನಮ್ಮಮ್ಮ ಇವತ್ತು ಹೋಲ್ ಡೇ ಹಸ್ಕೊಂಡಿದ್ರು. ಸಾಯಂಕಾಲ ಒಂದು 5:30 ಈ ಟೈಮ್ನಲ್ಲಿ ಏನಾದರೂ ಅಡುಗೆ ಮಾಡಿಕೊಂಡು ದೇವ್ರ ಮನೆ ಮುಂದೆ ಒಪ್ಪತ್ತು ಬಿಡಬೇಕಿತ್ತು. ಆಮೇಲೆ ನಮ್ಮ ರಿಲೇಟಿವ್ ಮನೆಯಲ್ಲಿ ನಮ್ಮ ತಮ್ಮನಿಗೆ ಮೊದಲನೇ ನೀರು ಹಾಕಿದ್ರಲ್ವ, ಆವಾಗಲೇ ಕಳಶ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಆಂಟಿ. ನಮ್ಮ ದೊಡ್ಡಮ್ಮ ಎಲ್ಲ ಬಂದು ದೇವ್ರ ಮನೆಗೆಲ್ಲ ಸ್ವಲ್ಪ ಫೋಟೋ ಎಲ್ಲ ಒರೆಸಿ ಅದೆಲ್ಲ ಪೂಜೆಗೆಲ್ಲ ನಮ್ಮ ದೊಡ್ಡಮ್ಮ ರೆಡಿ ಮಾಡಿಕೊಟ್ರು.
ಸೊ ಆಮೇಲೆ ಒಂದು 5:10 ಈ ಥರ ಎಲ್ಲ ಆಗಿತ್ತು. ಸೊ ಇನ್ನೂ ಸ್ವಲ್ಪ ಜನ ರಿಲೇಟಿವ್ಸ್ ಬಂದಿರಲಿಲ್ಲ. ಓಕೆ ಸ್ಟಾರ್ಟ್ ಮಾಡೋಣ, ಬರ್ತಾನೆ ಇರ್ತಾರೆ, ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವು 5 ಗಂಟೆ 10 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕಪಕ್ಕ ಮನೆಯವರು, ನಮ್ಮ ರಿಲೇಟಿವ್ಸು, ನಮ್ಮ ಅತ್ತೆ ಮಗಳು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕಂದಿರು ಎಲ್ಲರೂ ಬಂದಿದ್ದರು. ಸೊ ಮೊದಲು ಕಳಸ ಎಲ್ಲ ಇಟ್ಟು ನನ್ನ ತಮ್ಮನಿಗೆಲ್ಲ ಅರಿಶಿನ ಹಾಕಿ ಆಮೇಲೆ ಅರ್ಶಿನದ ನೀರು ಹಾಕಬೇಕಿತ್ತು. ಸೊ ಎಲ್ಲನೂ ರೆಡಿ ಮಾಡ್ಕೋತಿದ್ರು ಇಲ್ಲಿ. ಕಾವ್ಯಕ್ಕ ಬಂದು ಈ ಥರ ಎಣ್ಣೆ, ಹರಳೆಣ್ಣೆ ಮತ್ತು ಅರಿಶಿಣನ ಪ್ಲೇಟಲ್ಲಿ ಈ ಥರ ರೆಡಿ ಮಾಡಿಟ್ಟಿದ್ರು ಹುಡುಗಂಗೆ ಎಣ್ಣೆ ಮತ್ತು ಅರಿಶಿಣ ಹಚ್ಚೋದಕ್ಕಂತ. ಅವರು ಕೂಡ ಒಂದು ಈವ್ನಿಂಗು ನಮ್ಮ ಭಾವನ ಜೊತೆನೇ ಬಂದರು. ಒಂದು 4 ಈ ಥರ ಬಂದರು ನಮ್ಮ ಅಕ್ಕಂದಿರು. ಇವ್ರು ಇವಾಗ ಅರಿಶಿಣ ಹಚ್ಚುತ್ತಿರೋದು ನಮ್ಮ ಅಪ್ಪನ ತಂಗಿ, ನಮ್ಮ ಅತ್ತೆ. ಸೊ ಅವರೇ ಮೊದಲು ಎಲ್ಲ ಅರಿಶಿಣನ ಹಚ್ಚಿ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಹೇಳ್ತಿದ್ರು ತುಂಬ ಅರಿಶಿಣ ಹಚ್ಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಫುಲ್ಲು ಈ ಥರ ಮುಖಕ್ಕೆ, ಕೈಗೆಲ್ಲ ಈ ಥರ ಫುಲ್ಲೆಲ್ಲ ಅರಿಶಿಣ ಹಚ್ಚಿದ್ರು. ನಮ್ಮ ಅಕ್ಕ ಸ್ವಲ್ಪ ನೀರಿಗೆಲ್ಲ ಅರಿಶಿಣ ಪುಡಿ ಹಾಕ್ತಿದ್ರು ಸ್ವಲ್ಪ. ನಾನೆಲ್ಲ ಇದಕ್ಕೆಲ್ಲ ನಾನೇ ಬಿಸಿನೀರೆಲ್ಲ ತಂದು ತುಂಬಿಸಿದ್ದೆ. ನನ್ನ ತಮ್ಮನೇ ಎಲ್ಲ ಅದಕ್ಕೂ ಸ್ವಲ್ಪ ಫ್ಲವರ್ ಎಲ್ಲ ಹಾಕಿ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡ್ತಿದ್ದ. ನಮ್ಮ ಅತ್ತೆ ಈ ಥರ ಫುಲ್ಲು ಅರಿಶಿಣ ಎಲ್ಲ ಹಚ್ಚಿದ್ಮೇಲೆ ಒಂದು 9 ಜನ ಮುತ್ತೈದೆಯರು ಅರಿಶಿಣ ಹಚ್ಚಿದ್ಮೇಲೆ ನೀರು ಹಾಕೋಣ ಅಂದ್ಬಿಟ್ಟು ಎಲ್ಲರ ಹತ್ರನೂ ಈ ಥರ ಅರಿಶಿಣನ ಹಚ್ಚಿಸ್ತಿದ್ರು. 1 by 1 ಎಲ್ಲರೂ ಹೋಗಿ ನನ್ನ ತಮ್ಮನಿಗೆ ಅರಿಶಿಣ ಹಚ್ಚುತ್ತಿದ್ರು. ಆಮೇಲೆ ಅಟ್ ಎ ಟೈಮು ಎಲ್ಲ ಒಂದೇ ಸಲ ನೀರು ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಎಲ್ಲದು ಮೊದಲು ಕಳಸಕ್ಕೆ ಪೂಜೆ ಮಾಡಿ ಆಮೇಲೆ ಅವನು ಸ್ವಲ್ಪ ಕುಂಕುಮ ಎಲ್ಲ ಇಟ್ಟು ಮತ್ತು ಅರಿಶಿಣ ಎಲ್ಲ ಹಚ್ಚಿ ಈ ಥರ ಅರಿಶಿಣ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಮದುವೆನಲ್ಲಿ ಲಾಸ್ಟ್ ಇಯರು ನಮ್ಮ ಅಕ್ಕಂದು ಮದುವೆ ಮಾಡಿದ್ವಿ ಏಪ್ರಿಲ್ ಮಂತಲ್ಲಿ. ಆ ಟೈಮಲ್ಲಂತೂ ಹುಡುಗಿರು ಮನೆಯಲ್ಲಿ ಅಂತೂ ಮದುವೆ ಅದು ಮನೇಲಿ ಆ ಕಳೆ ಬಂದುಬಿಟ್ಟಿರುತ್ತೆ, ಮದುವೆ ಮನೆಯಪ್ಪ ಇದು ಅಂತ. ಬಟ್ ನಮಗೆ ಅಷ್ಟೊಂದೆಲ್ಲ ಫೀಲ್ ಆಗಲಿಲ್ಲ. ನಮ್ಮ ಅಕ್ಕನ ಮದುವೆನಲ್ಲಂತೂ ಮೆಹಂದಿ, ಬಳೆ ಅಂತೆ, ಹಳದಿ ಶಾಸ್ತ್ರ ಅಂತೆ, ಫುಲ್ಲು ಸ್ವಲ್ಪ ಮದುವೆ ಕಳೆ ತುಂಬ ಇತ್ತು. ಆಮೇಲೆ ನಮ್ಮ ಅಕ್ಕನ ಮದುವೆ ಸಾಟರ್ಡೆ ಸಂಡೇ ಇತ್ತು. ರಿಲೇಟಿವ್ಸ್ ಕೂಡ ಮನೆ ತುಂಬ ಇದ್ದರು. ಅದೊಂಥರ ಎಲ್ಲರೂ ಇದ್ದರೆ ಮದುವೆ ಫೀಲು ಜಾಸ್ತಿ ಆಗ್ತಿರುತ್ತೆ. ಬಟ್ ಇಲ್ಲಿ ನನ್ನ ತಮ್ಮನ ಮದುವೆನಲ್ಲಿ ಮದುವೆ ಬಂದು ಗುರುವಾರ ಬಂದಿರೋದ್ರಿಂದ ಎಲ್ಲರೂ ನಮ್ಮ ಕಸಿನ್ಸ್ ಎಲ್ಲ ಪಾಪ ಕಾಲೇಜು ಎಕ್ಸಾಮ್ಸು ಸ್ಫೂರ್ತಿಗೆ ಅಂದು ಇವತ್ತೇ ಜಾಯ್ನಿಂಗು ಅಸೆಂಚರಲ್ಲಿ. ಸೊ ಅವಳು ಕೂಡ ಮದುವೆಗೆ ಮಿಸ್ಸು. ಅವಳ ತಂಗಿನೂ ಇವಾಗ ಇನ್ನೂ ಬಂದಿಲ್ಲ, ಅವಳು ಬರೋಷ್ಟೊತ್ತಿಗೆ 10 ಆಗುತ್ತೆ. ಅವಳಿಗೂ ಒಂದು ಇಂಜಿನಿಯರಿಂಗ್ದು ಇಂಟರ್ನಲ್ಸ್ ಇತ್ತು. ಅವಳು ಚಾಮರಾಜನಗರದಿಂದ ಇಂಟರ್ನಲ್ಸ್ ಮುಗಿಸ್ಕೊಂಡು ಒಂದು 10 ಗಂಟೆ 9:30 ಈ ಥರ ಬರ್ತಾಳೆ. ಅವಳು ಕೂಡ ಹಳದಿ ಶಾಸ್ತ್ರಕ್ಕೆ ಮಿಸ್ಸು. ನನ್ನ ಗ್ಯಾಂಗಲ್ಲಿ ಕುಸುಮ, ಅವಳಿಗೂ ಕಾಲೇಜು ಎಲ್ಲ ಲ್ಯಾಬ್ ಟೆಸ್ಟು, ಲ್ಯಾಬ್ ಎಕ್ಸಾಮ್ ಅಂತ ಹೇಳಿ ಯಾರೂ ಬಂದಿಲ್ಲ. ಸೊ ಎಲ್ಲ 1 by 1 ಮಿಸ್ ಆಗಿದ್ದಾರೆ. ಬಟ್ ನಮ್ಮ ಅಕ್ಕನ ಮದುವೆನಲ್ಲಂತೂ ತುಂಬ ಮದುವೆ ಫೀಲ್ ಇತ್ತು. ಎಲ್ಲರೂ ಬಂದಿದ್ದರು, ಯಾರೂ ಮಿಸ್ ಇಲ್ಲ ಹಳದಿ ಶಾಸ್ತ್ರಕ್ಕೆ, ಮೆಹಂದಿಗೆಲ್ಲ. ಅವಾಗಂತೂ ಸಾಟರ್ಡೆ ಸಂಡೇ ಇರೋದ್ರಿಂದ ಎಲ್ರಿಗೂ ರಜೆ ಇದ್ದೇ ಇರುತ್ತೆ. ಎಲ್ಲರೂ ಬಂದಿದ್ದರು, ಅದೊಂಥರ ಮಸ್ತಿತ್ತು. ಇವಾಗ ಅರಿಶಿಣ ಹಚ್ಚಿದ್ದು ನಮ್ಮಪ್ಪ ನಮ್ಮಮ್ಮ. ನಮ್ಮ ಅಕ್ಕನ ಹಳದಿ ಶಾಸ್ತ್ರದಲ್ಲಿ ನಮ್ಮಪ್ಪ ನಮ್ಮಮ್ಮನೇ ಮೊದಲು ಅರಿಶಿಣ ಹಚ್ಚಿ ನೀರು ಹಾಕಿದ್ದು. ಬಟ್ ನಮ್ಮಪ್ಪ ಇವತ್ತು ಒಂದು ಊರಿಗೆ ಇನ್ವಿಟೇಷನ್ ಕೊಡೋದು ಮಿಸ್ ಆಗಿತ್ತು ಅಂದ್ಬಿಟ್ಟು ಅವರೆಲ್ಲ ಚಪ್ಪರ ಎಲ್ಲ ಹಾಕಿಸ್ಬಿಟ್ಟು ಹೋಗ್ಬಿಟ್ಟಿದ್ರು. ಸೊ ಅವ್ರು ಬರೋದು ಲೇಟ್ ಆಯಿತು. ಹಾಗಾಗಿ ಎಲ್ಲರೂ ಸ್ವಲ್ಪ ಅರಿಶಿಣ ಹಚ್ಚಿದ ಮೇಲೇ ನಮ್ಮಪ್ಪ ನಮ್ಮಮ್ಮ ಅರಿಶಿಣ ಹಚ್ಚಿದ್ಮೇಲೆ ಅವರೇ ಮೊದಲು ನೀರು ಹಾಕಿದ್ದು. ಸೊ ಹಿಂಗೆ ಎಲ್ಲರೂ ಅರಿಶಿಣ ಹಚ್ಚಾದ್ಮೇಲೆ ಎಲ್ಲರೂ 1 by 1 ಹೋಗಿ ಈ ಥರ ತಮ್ಮಂಗೆ ನೀರು ಹಾಕಿದ್ವಿ. ನಮ್ಮ ರಿಲೇಟಿವ್ಸು ಮತ್ತು ನಮ್ಮ ಅಕ್ಕಪಕ್ಕ ಮನೆಯವರು, ನಮ್ಮ ಅಕ್ಕಂದಿರು ಎಲ್ಲರೂ ಇದೇ ಥರ 1 by 1 ಹೋಗಿ ಎಲ್ಲರೂ ನೀರು ಹಾಕಿದ್ವಿ. ನಾವು ನನ್ನ ತಮ್ಮಂಗೆ ನೀರು ಹಾಕೋದಕ್ಕೆ ಈ ಜರಡಿಗೆ ಹೂವೆಲ್ಲ ಸುತ್ತಿ ರೆಡಿ ಮಾಡ್ಕೊಂಡಿದ್ವಿ. ಬಟ್ ಫೋಟೋಗ್ರಾಫರು ಬೇಡ, ಅದು ನೀವು ನಾರ್ಮಲಾಗೆ ನೀರು ಹಾಕಿ, ನಾನು ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ತೊಗೋತೀನಿ ಅಂತ ಹೇಳಿದರು. ಸೊ ಇವಾಗ ಎಲ್ರದ್ದು ನೀರು ಹಾಕಾಯಿತು. ನಾನೇ ಲಾಸ್ಟ್ ಒನ್ನು, ಮತ್ತು ನಾನು ಮತ್ತು ನಮ್ಮ ಅಕ್ಕ ಅವರೇ ಲಾಸ್ಟ್ ಒನ್ನು. ಸೊ ಎಲ್ಲ ಆದಮೇಲೆ ನಾವು ಅದನ್ನು ಜರಡಿ ಇಟ್ಕೊಂಡು ನೀರು ಹಾಕಿದ್ರೆ ಅದು ಫೋಟೋಗೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವ್ರು ಹೇಳ್ತಿದ್ರು, ಹಿಂದೆ ಹೋಗಿ ಯಾರಾದರೂ ಒಬ್ಬರು ಇಟ್ಕೊಳ್ಳಿ,
ಒಂದಷ್ಟು ಜನ ನೀರು ಹಾಕಿ ಅಂತ ಹೇಳ್ತಿದ್ರು. ನಾವಿಲ್ಲಿ ನಮ್ಮ ಅಕ್ಕ, ನಾನು, ನಮ್ಮ ದೊಡ್ಡಮ್ಮನ ಮಕ್ಕಳು ಇಬ್ಬರು, ನಮ್ಮ ಅಕ್ಕಂದಿರು ಎಲ್ಲ ರೆಡಿ ಆಗಿದ್ವಿ. ಅವರು ಓಕೆ ಒಬ್ಬರು ಇಟ್ಕೊಳ್ಳಿ, ಒಬ್ಬರು ನೀರು ಹಾಕಿ ಅಂತ ಹೇಳಿದ್ರು. ಇವಾಗ ನೀರು ಹಾಕ್ತಿರೋದು ನಮ್ಮ ಅಕ್ಕ. ಸೊ ನಾವು ಈ ಥರ ಎಲ್ಲ ಆದಮೇಲೆ, ನೀರು ಹಾಕಿದ್ಮೇಲೆ ಮತ್ತೆ ಒಂದು 5 ಜನ ಹೋದ್ವಿ. ನಮ್ಮ ಅಮ್ಮಂಗೆ ಅದು ರೆಡಿ ಕೊಟ್ಬಿಟ್ಟು ನಾನು, ನಮ್ಮ ಕಾವ್ಯಕ್ಕ, ಕವಿತಕ್ಕ ಮತ್ತು ನಮ್ಮಕ್ಕ ಮತ್ತು ಇನ್ನೊಬ್ಬರು ಬಂದು ಗಾಯತ್ರಿ ಅಂತ ನಮ್ಮ ಎದುರುಗಡೆ ಮನೆಯವರು. ನಾವೆಲ್ಲ ಈ ಥರ ನನ್ನ ತಮ್ಮಂಗೆ ಜರಡಿ ಹಿಡ್ಕೊಂಡು ನೀರು ಹಾಕ್ತಿದ್ವಿ. ಯಾಕಂದರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ನೆಕ್ಸ್ಟು ಒಂದಷ್ಟು ಈ ಚೆಂಡು ಹೂವನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಎಲ್ರ ಕೈಗೂ ಕೊಡಿ ಅಂತ ಹೇಳಿದ್ರು. ಸೊ ನಾನು ಎಲ್ರಿಗೂ ಕೊಟ್ಟೆ. ಯಾಕಂದರೆ ಫೋಟೋ ಈ ಥರ ಎಸೆದ್ರೆ ಒಂದೇ ಸಲ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವರು ನನ್ನ ತಮ್ಮಗೊಂದು ಫೋಟೋ ಪೋಸ್ ಹೇಳ್ಕೊಡ್ತಿದ್ರು. ಸೊ ನಾವು ಎಲ್ರ ಕೈಗೂ ಫ್ಲವರ್ ಕೊಟ್ಟಿದ್ದೆ. ಅವರು ರೆಡಿ 1 2 3 ಹೇಳಿದ ತಕ್ಷಣ ಈ ಥರ ಹಾಕಿದ್ವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತಂತ ಈ ಥರ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಕಾವ್ಯಕ್ಕ, ಕವಿತಕ್ಕ ಅವರಿಗೆ ಹೇಳಿದ್ರು ಅಟ್ ಎ ಟೈಮು ಒಂದೇ ಸಲ ಅವ್ನಿಗೆ ನೀರು ಹೆಚ್ಚಿ ಅಂತ. ಅವ್ನಿಗೆ ಪೋಸ್ ಹೇಳ್ಕೊಡ್ತಿದ್ರು, ಬೇಡ ಅನ್ನೋ ಥರ ಮಾಡು, ಅವರಿಬ್ಬರು ನಿನಗೆ ನೀರು ಹೆಚ್ಚುತ್ತಾರಂತ. ಸೊ ಇದೇ ಥರ ಅವರು ನೀರು ಹೆಚ್ಚಿದ್ರು. ಒಂದು 2 3 ಸಲ ಈ ಥರ ಮಾಡಿಬಿಟ್ಟು ನಮ್ಮದು ಹಳ್ದಿ ಶಾಸ್ತ್ರ ಕಂಪ್ಲೀಟ್ ಆಯಿತು. ಸೊ ಇವಾಗ ನನ್ನ ತಮ್ಮ ಸ್ನಾನ ಮಾಡಿಕೊಂಡು ಮನೆ ಒಳಗಡೆ ಅವನಿಗೆ ಅಕ್ಕಿ ಇಡ್ತಾರೆ. ಮೀನ್ಸ್ ಅದೊಂದು ಶಾಸ್ತ್ರ. ಅದನ್ನು ಮನೆ ಒಳಗಡೆ ಮಾಡ್ತಾರೆ. ಸೊ ಇವನು ಸ್ನಾನಕ್ಕೆ ಹೋದ. ಇಲ್ಲಿ ಯಾರ್ಯಾರು ಹಳ್ದಿ ಶಾಸ್ತ್ರಕ್ಕೆ ಬಂದಿದ್ರು ಅವರೆಲ್ಲ ಮನೆ ಒಳಗಡೆ ಹೋದರು. ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಎಲ್ಲ ಕೊಟ್ಟಿದ್ವಿ. ಅವರು ವೆಯ್ಟ್ ಮಾಡ್ತಿದ್ರು. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಲ್ವ, ಕಳಸ ಎಲ್ಲ ಇಟ್ಟು, ದೀಪ ಇಟ್ಟು. ಇಲ್ಲಿ ನನ್ನ ತಮ್ಮ ಹೋಗಿ ಬಲಗಾಲು ಹಾಕ್ಕೊಂಡೋಗಿ ನಿಂತ್ಕೋಬೇಕು. ಅಲ್ಲಿ ಒಂದಷ್ಟು ಜನ ಮುತ್ತೈದೆಯರು ಅವನಿಗೆ ಅಕ್ಕಿ ಇಡ್ತಾರೆ. ಸೊ ಇವನಿಗೆ ಪಂಚೆ ಎಲ್ಲ ಉಟ್ಕೊಳಕ್ಕೆ ಬರೋದಿಲ್ಲ. ಈ ರಾಮರಾಜದು ಅಣ್ಸೋದು ಬರುತ್ತಲ್ವ, ಆ ಥರ ಉಟ್ಕೊಂಡೆ ಅಭ್ಯಾಸ. ಇವಾಗ ಇದೇ ಪಂಚೆ ಉಟ್ಕೊ ಅಂತ ಹೇಳಿದ್ರು. ಸೊ ಅವನು ಎಲ್ಲ ನಮ್ಮ ಅಕ್ಕಂದಿರೆಲ್ಲ ಹೇಳ್ಕೊಟ್ರು ಈ ಥರ ಮಾಡ್ಕೊ ಅಂತ. ಸೊ ಉಟ್ಕೊಂಡ, ಪಂಚೆ ಎಲ್ಲ ಉಟ್ಕೊಂಡು ಈ ಥರ ಬಂದು ನಿಂತ್ಕೊಂಡ. ಇವಾಗ ಇಲ್ಲಿ ನಮ್ಮ ಅತ್ತೆ ಎದುರು ಅವ್ರಿಗೆ ಅಕ್ಕಿ ಇಡ್ತಿದ್ದಾರೆ. ಮೊದಲು ಕಳಸಕ್ಕೆಲ್ಲ ಅಕ್ಕಿ ಇಟ್ಟು ವಿಭೂತಿ ಹಾಕಿ ಅವನಿಗೆ ಅಕ್ಕಿ ಇಡ್ತಾರೆ. ಫೋಟೋಗ್ರಾಫರು ಬನ್ನಿ ಒಂದು 2 3 ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆ ಒಳಗಡೆನೇ ಒಂದು 2 3 ಫೋಟೋಸ್, ಒಂದು ಸಿಂಗಲ್ ಫೋಟೋಸ್ ತೊಗೊಂಡ್ರು. ಎಲ್ಲ ತೊಗೊಂಡ್ಮೇಲೆ 1 ಬೈ 1 ಎಲ್ರೂ ಇವಾಗ ಹಳ್ದಿ ಶಾಸ್ತ್ರಕ್ಕೆ ಯಾರ್ಯಾರು ಬಂದಿದ್ರು ಅಕ್ಕಪಕ್ಕ ಮನೆಯವ್ರ ರಿಲೇಟಿವ್ಸ್ ಎಲ್ಲ ಇದು ಅಕ್ಕಿ ಎಲ್ಲ ಇಟ್ಬಿಟ್ಟು ಆಮೇಲೆ ಹೋಗ್ತಾರೆ. ಅಕ್ಕಿ ಇಡೋದಂದರೆ ಅವರಿಗೆ ತಲೆ ಮೇಲೆ ಅಕ್ಕಿ ಹಾಕೋದು. ಆ ಶಾಸ್ತ್ರ ಮುಗಿಸ್ಕೊಂಡು ಎಲ್ಲ ಹೋಗ್ತಾರೆ ಅಂದ್ಬಿಟ್ಟು. ಸೊ ನಾನು ಈ ಥರ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ಮೇಲೆ ಸ್ಟಾರ್ಟ್ ಮಾಡಿದ್ರು. ಟೈಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ಅವನಿಗೆ ವಿಭೂತಿ ಇಟ್ಟು ಹಣೆಗೆ ಮತ್ತು ಕೈಗೆ ಮತ್ತು ಕಾಲಿಗೆಲ್ಲ ವಿಭೂತಿ ಇಟ್ಟು ಅವನ ತಲೆ ಮೇಲೆ ಒಂದು ಅಕ್ಕಿ ಹಾಕ್ತಾರೆ 3 ಸಲ. ಆಮೇಲೆ ಮತ್ತೆ ಅದೆಲ್ಲ ಆದಮೇಲೆ ಇಬ್ಬರು ಕೈನ ಜೋಡಿಸ್ಕೊಂಡು ಆಮೇಲೆ ಒಂದಿಬ್ಬರು ಆ ಥರ ಮಾಡ್ತಾರೆ. ಇಬ್ಬರು ಕೈ ಜೋಡಿಸ್ಬಿಟ್ಟು ಅಕ್ಕಿ ಹಾಕ್ಕೊಂಡು ಅಟ್ ಎ ಟೈಮ್ ಇಬ್ಬರೂ ತಲೆ ಮೇಲೆ ಅಕ್ಕಿ ಹಾಕೋದು. ಅದನ್ನೆಲ್ಲ ಮಾಡಿದ್ರು. ಈಗ ಎಲ್ಲರೂ 1 ಬೈ 1 ಮಾಡಿದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡಿದ್ರು. ಇದು ಮುಂದೆ ಇರೋದು ಭಾವನ ಕಾರು, ಹಿಂದೆ ಇರೋದು ತಮ್ಮನ ಕಾರು. ಭಾವ ಮತ್ತು ನನ್ನ ತಮ್ಮ ಫ್ರೆಂಡ್ಸ್ ನಮ್ಮ ತಮ್ಮನ ಕಾರ್ ತೊಗೊಂಡೋಗಿದ್ರು. ಭಾವನ ಕಾರ್ ತೊಗೊಂಡೋಗಿ ಇಬ್ಬರೂ ಈ ಥರ ಪ್ರಿಂಟ್ ತೆಗೆಸಿ ಅದನ್ನು ಅಂಟಿಸ್ಕೊಂಡು ಕಾರಿಗೆ ಈ ಥರ ಡೆಕೋರೇಷನ್ ಮಾಡಿಸ್ಕೊಂಡು ಬಂದಿದ್ದರು ಕಾರಿಗೆ. ಆಮೇಲೆ ನಮ್ಮಮ್ಮ ನಮ್ಮ ಅಕ್ಕನ ಪಾಪು ಕೈಯಲ್ಲಿ ನನ್ನ ತಮ್ಮನಿಗೆ ಅಕ್ಕಿ ಹಾಕಿಸ್ತಿದ್ರು ಈ ಥರ. ಆಮೇಲೆ ನಾನು ಕೂಡ ಅಕ್ಕಿ ಹಾಕಿರಲಿಲ್ಲ, ನಾನು ಅಕ್ಕಿ ಹಾಕಿದೆ. ಆಮೇಲೆ ನಮ್ಮ ಕಾವ್ಯಕ್ಕ ಮತ್ತು ನಮ್ಮ ಅಕ್ಕ ಆರತಿ ಮಾಡೋಕ್ಕೆ ರೆಡಿಯಾಗಿದ್ದರು. ಫೈನಲಾಗಿ ಕೊನೆಯದಾಗಿ ಈ ಥರ ನನ್ನ ತಮ್ಮನಿಗೆ ಆರತಿ ಮಾಡಿ ಆ ನೀರನ್ನ ತೊಗೊಂಡೋಗಿ ಹೊರ್ಗಡೆ ಚೆಲ್ಬಿಟ್ಟು ಹಣೆಗೆ ಅರಿಶಿನ ಮತ್ತು ಕುಂಕುಮದ ನೀರಲ್ಲಿ ಚೆಲ್ಬಿಟ್ಟು ಸ್ವಲ್ಪ ಇರುತ್ತಲ್ವ ಅರಿಶಿನ ಮತ್ತು ಕುಂಕುಮ, ಅದನ್ನು ಈ ಥರ ಹಣೆಗಿಟ್ಟು ನನ್ನ ತಮ್ಮಂದು ಎಲ್ಲ ಅಕ್ಕಿ ಇಡೋದು ಶಾಸ್ತ್ರ ಮುಗೀತು. ಆಮೇಲೆ ಫೈನಲಾಗಿ ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ಇಲ್ಲಿ ನಮ್ಮ ಅಕ್ಕನ ಪಾಪು ಮತ್ತು ಇಲ್ಲಿ ಕಾವ್ಯಕ್ಕನ ಪಾಪು, ಕವಿತಕ್ಕನ ಪಾಪು, ಪನ್ನು ಮತ್ತು ಮಯೂರ ಎಲ್ಲರೂ ಈ ಥರ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ರು. ಆಮೇಲೆ ನಾನು ನಮ್ಮಮ್ಮ ಎಲ್ಲರೂ ಒಂದೊಂದು ಫೋಟೋಸ್ ತೆಗೆಸ್ಕೊಂಡ್ವಿ, ದೊಡ್ಡಮ್ಮ ಅವರೆಲ್ಲರೂ. ಆಮೇಲೆ ನಾವು ಇದೇನಪ್ಪ ಅಂದರೆ ಭತ್ತ ಕುಟ್ಟೋ ಶಾಸ್ತ್ರ, ಇದನ್ನು ಇದು ಮಾಡಿದ್ರೆ ಮುಗೀತು, ಇನ್ನು ಮದುವೆನೇ.
ಇಲ್ಲಿ ನಮ್ಮ ಕಾವ್ಯಕ್ಕ ನಮ್ಮ ದೊಡ್ಡಮ್ಮ ನಮ್ಮ ರಿಲೇಟಿವ್ ಇವರು ನಮ್ಮೂರವರೇ, ನಮ್ಮ ದೊಡ್ಡಮ್ಮ ಆಗಬೇಕು. ಮತ್ತು ನಮ್ಮ ಅಕ್ಕನ ಕರೆದ್ರು ಭತ್ತ ಕುಟ್ಟಕ್ಕಂತ. ಸೊ ಅದಕ್ಕೂ ಪೂಜೆ ಮಾಡಿ ಒನಕೆನಲ್ಲಿ 3 ಜನನೂ ಈ ಥರ ಭತ್ತನ ಕುಟ್ಟಿ ಈ ಸಸರನ ಕಂಪ್ಲೀಟ್ ಮಾಡಿದ್ರು. ಫೈನಲಾಗಿ ಎಲ್ಲ ಮುಗಿದ್ಮೇಲೆ ನಾನು ನಮ್ಮ ಅಕ್ಕನ ಮಗಳ ಜೊತೆ 1-2 ರೀಲ್ಸ್ ಮಾಡಿಕೊಂಡು, ಇವ್ರು ನಮ್ಮ ಅಕ್ಕನ ಮಗ ಮಯೂರ ಇವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಹೊರ್ಗಡೆ ಕೂತಿದ್ದೆ. ನಮ್ಮ ಅಕ್ಕನ ಮಗಳ ಜೊತೆ 1-2-3 ರೀಲ್ಸ್ ಮಾಡಿಕೊಂಡು ನಮ್ಮದು ಫಂಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ನಾನು ಹೊರ್ಗಡೆ ಬಂದು ಲೈಟಿಂಗ್ಸ್ ಎಲ್ಲ ಹೆಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿಗೆ ನಮ್ಮದು ಫಂಕ್ಷನ್ಸು ಮುಗೀತು. ನಾಳೆ ಬೆಳಗ್ಗೆ ಮಂಟಪಕ್ಕೆ ಹೋಗಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.